ಹಾಯ್ ಹಲೋ ಎಲ್ಲರಿಗೂ ಶುಭ ಸಂಜೆ. ಆ, ವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ನ್ಯೂಸ್. ಇದು ಮೊನ್ನೆ ನಡೆದಿರ್ತಕ್ಕಂಥ ಕರ್ನಾಟಕ ಟೆಟ್ 2025 ಏನು ಭಾನುವಾರ ಏನು ನಡೀತು ಅದರ ಒಂದು ಟೆಟ್ಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಸಿಕ್ಕಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ಈ ಒಂದು ಕರ್ನಾಟಕ ಟೆಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ, ರಿಲೀಸ್ ಆಗಿದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ತರುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಆಕ್ಷೇಪಣೆಗೆ ಸಲ್ಲಿಸಲು ಅಭ್ಯರ್ಥಿಗಳೇನಾದರೂ ಬಯಸಿದರೆ ಇಲ್ಲಿ ಏನೆಲ್ಲ ಇದೆ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಡೇಟು ಮತ್ತು ಎಂಡಿಂಗ್ ಡೇಟು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಯಾವುದಾದ್ರೂ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು, ಯಾವುದೇ ಒಂದು ಪ್ರಶ್ನೆಗೆ ಒಂದು ಆನ್ಸರ್ ಏನು ತಪ್ಪಾಗಿದ್ದಲ್ಲಿ ಅದಕ್ಕೆ ತಕ್ಕಾಗಿ ಒಂದು ಡಾಕ್ಯುಮೆಂಟು ಮತ್ತು ಕ್ವೆಶ್ಚನ್ ನಂಬರು ಎಲ್ಲವನ್ನು ಕೂಡ ಇಲಾಖೆಗೆ ತಲುಪಿಸಿದ್ದಾರೆ. ಅದನ್ನು ನೋಡಿ ಅವರು ಆನ್ಸರನ್ನು ಚೇಂಜ್ ಮಾಡ್ತಕ್ಕಂಥದ್ದು ಇಲ್ಲ ಅದೇ ಮಾಡೋದು ಎಲ್ಲ ಸರಿ ಇದ್ದರೆ ಮಾತ್ರ ಓಕೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನೋಡ್ಕೋಬೇಕು. ಮತ್ತು ಇಲ್ಲಿ ಪೇಪರ್ 1ಗೆ ಸಂಬಂಧಿಸಿದಂತೆ ಇವೆಲ್ಲನೂ ಕೂಡ ಪಾರ್ಟ್ 1 ಲ್ಯಾಂಗ್ವೇಜು, ಮತ್ತು ಇದಾದಮೇಲೆ ಪಾರ್ಟ್ 2 ಲ್ಯಾಂಗ್ವೇಜ್ ಅಂದರೆ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು. ಇದಾದಮೇಲೆ ಇದಕ್ಕೆ ಸಂಬಂಧಿಸಿದ ಏನು ಪೆಡಗಾಗಿ ಏನಿದೆ ಚೈಲ್ಡ್ ಸೈಕಾಲಜಿ ಅದಕ್ಕೆ ಸಂಬಂಧಿಸಿದ್ದು, ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಓಕೆ. ಪೇಪರ್ 1ಗೆ ಮ್ಯಾಥ್ಸು ಮತ್ತು EVS, ಸೋಷಿಯಲ್ ಸೈನ್ಸು ಇವೆಲ್ಲನೂ ಕೂಡ ಇಲ್ಲಿ ನೋಡ್ಬೋದು. ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಸೋಷಿಯಲ್ ಸೈನ್ಸು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜು ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಮತ್ತು ಅದಾದಮೇಲೆ ಪೆಡಗಾಗಿ ಇರುತ್ತೆ, ಮತ್ತು ಸೈನ್ಸು ಸೋಷಿಯಲ್ ಸೈನ್ಸ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ನೀವು ಸೈನ್ಸ್ ಅವರಾಗಿದ್ದರೆ ಸೈನ್ಸನ್ನು ನೋಡ್ಕೋಬೋದು, ಪೇಪರ್ 1 ಆಗಿದ್ದರೆ ಪೇಪರ್ 1 ನೋಡ್ಕೋಬೋದು. ನೋಡಿಕೊಂಡು ನಿಮ್ಮ ರಿಸಲ್ಟ್ ಎಷ್ಟಿದೆ ಅಂತಬಿಟ್ಟು ಚೆಕ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ಸನ್ನು ತಿಳ್ಕೊಬೋದಾಗಿದೆ. ಈಗ ಯಾರೆಲ್ಲಾದ್ರೂ ಏನು ಪಾಸ್ ಆಗ್ತೀನಿ ಅನ್ನೋದನ್ನು ಏನು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಜನವರಿಯಲ್ಲಿ ಅಂದರೆ ಡಿಸೆಂಬರ್ 30ಕ್ಕೆ ಟೆಟ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಇಂದ ನೋಟಿಫಿಕೇಷನ್ ಬಿಟ್ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆಲ್ಲನೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೊಟ್ಟುಬಿಡ್ತೀವಿ ಅಂತಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಏನು ಪರೀಕ್ಷಾರ್ಥಿಗಳು ಸ್ಪರ್ಧಾರ್ಥಿಗಳೇನಿದ್ದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅರೇಂಜ್ಮೆಂಟ್ಸನ್ನು ನಮ್ಮ ಪ್ಲ್ಯಾನನ್ನು ಮಾಡಿಕೊಂಡು ಸಿದ್ಧತೆಯನ್ನು ನಡೆಸ್ಕೊತಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ನಾವು ಕೂಡ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಹೋಗ್ಬೋದು ಅಂತೇಳ್ಬಿಟ್ಟು ಎಲ್ಲರಿಗೂ ಕೂಡ ತಿಳಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.